Hi guys, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗಾಯ್ಸ್. ಸೊ ಇವತ್ತು 3ನೇ ತಾರೀಕು ಫ್ರೈಡೇ. ಸೊ ಇವತ್ತು ಒಂದು ಸುಮಾರಷ್ಟು ಇವೆಂಟ್ಗಳಿದೆ, ಲೈಕ್ ಕ್ರೇಜಿ ಫನ್ನಿ ಇವೆಂಟ್ಸ್ಗಳಿದೆ. ಸೊ ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ಬೇಕಂತ ಅಂದ್ಕೊಂಡೆ. ಸೊ ಫಸ್ಟ್ ಥಿಂಗ್ ಇರೋದು ನಮ್ಮ ಶಿಷ್ಯ ಒಬ್ಬ ಗಾಡಿ ತೊಗೊತಾ ಇದ್ದೀನಿ, ಅದ್ರದ್ದು ಡೆಲಿವರಿ ಇದೆ. ಮತ್ತು ನಮ್ಮೂರಲ್ಲಿ ಇವತ್ತು ಮಾರಿಗುಡಿಯಲ್ಲಿ ಒಂದು ಸ್ವಲ್ಪ ಜೋರಾಗಿ ಒಂದು ಫಂಕ್ಷನ್ ಆಗ್ತಾ ಇದೆ, ಅಲ್ಲೂ ಹೋಗ್ಬೇಕು. ಮತ್ತು ಇವತ್ತು ಸಂಕಷ್ಟಿ, ನಮ್ಮ ದೈವಜ್ಞದಲ್ಲೂ ಒಂದು ವಿಸಿಟ್ ಕೊಡಬೇಕು. ಸೊ ಇದನ್ನೆಲ್ಲದು ಒಂದು ರೆಕಾರ್ಡಿಂಗ್ ಮಾಡಿ ನಿಮಗೆ ತೋರ್ಸೋಣ, ಲೈಕ್ ಹೆಂಗಿರತ್ತೆ ನಮ್ಮೂರಲ್ಲೆಲ್ಲ ಯಾವ ಥರ ಆಗತ್ತೆ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ದಿಸ್ ಲಾಗ್ ಇಸ್ ಗೋನ್ ಬಿ ಲೈಕ್ ಸೋ ಫನ್. ಸಿ ಯು ದೇರ್ ಗೈಸ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ನಮ್ಮ ದೈವಜ್ಞ ಗಣಪತಿ ದೇವಸ್ಥಾನ. ಈಗ ಬೆಳಗಿಂದು ಪೂಜೆ ಮುಗ್ದಿದೆ ಅಲ್ಲಿ, ಮತ್ತೆ ಸಂಜೆ ಇರತ್ತೆ. ಸ್ವಲ್ಪ ಚೆನ್ನಾಗೆಲ್ಲ ಮತ್ತೆ ಅಲಂಕಾರ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡ್ತಾರೆ. ಸಂಜೆ ಇನ್ನೊಂದ್ಸತಿ ಬಂದು ನಿಮಗೆ ಅದ್ರದ್ದು ತೋರಿಸ್ತೀನಿ. ಸೊ ಈಗ ನಾವು ನಮ್ಮ ಮಾರಿಗುಡಿ ಕಡೆ ಹೋಗೋಣ, ಬನ್ನಿ ಗೈಸ್, ಲೆಟ್ಸ್ ಗೋ. ಗೈಸ್ ಕ್ರೌಡ್ ನೋಡ್ಬೋದು, ಎವ್ರಿ ಕ್ರೌಡ್ ಇದೆ ಇವತ್ತು ದೇವಸ್ಥಾನದಲ್ಲಿ. ಯಾಕಂದ್ರೆ ಇವು ಸ್ಪೆಷಲ್ ದಿವಸ ಅಲ್ಲ, ಅದಕ್ಕೆ ನಮ್ ಸ್ಪೆಷಲ್ ಗೆಸ್ಟ್ ಬೇರೆ ಇದಾರೆ, ನಮ್ ಸುಮ್ಮು ಅವರು. ಹೇಳ್ರಿ, ಏನ್ ಹೇಳ್ತಿದ್ರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ? ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಕೋಟೆ ಮಾರಮ್ಮ ಆಶೀರ್ವಾದ ಎಲ್ರಿಗೂ ಸಿಗ್ಲಿ ಅಂತ ಕೇಳ್ಕೊಳ್ತೀವಿ. ನೋಡಪ್ಪ ಮಾತುಗಳು ನೋಡಿ ಗೈಸ್. ಇನ್ನ ಒಳಗ್ ಹೋಗಿಲ್ಲ, ಸ್ವಲ್ಪ ರಶ್ ಇದೆ. ಇಲ್ಲಿಂದಲೇ ಸ್ವಲ್ಪ ಸ್ವಲ್ಪ ಕಾಣ ತಂದ್ಕೊಂಡಿದೀನಿ. ಇದು ಒಳಗೆ ಹೋಗಿ ಫುಲ್ ತೋರಿಸ್ತೀನಿ, ಬನ್ನಿ ಗೈಸ್. ಸ್ಟೇ ಟ್ಯೂನ್ಡ್ ಆಗಿರಿ, ತುಂಬಾ ದೊಡ್ಡದಿದೆ ಇವತ್ತಿನ ಲಾಗು. ನೋಡಿ ಗೈಸ್, ನಮ್ ಶಿವಮೊಗ್ಗ ಗೈಸ್. ಏನೇ ಫಂಕ್ಷನ್ ಇಲ್ಲಿ ಫಸ್ಟ್ ಕ್ರೌಡ್ ಆಗ್ಬಿಡ್ತಾರೆ ನಮ್ ಶಿವಮೊಗ್ಗದಲ್ಲಿ. ಹಿರಿಯರ ಗೈಸ್ ಇತ್ತು ಇಷ್ಟೊತ್ತು ಹೆವಿ ಕ್ರೌಡ್ ಇತ್ತು, ಈಗ ಸ್ವಲ್ಪ ಕ್ರೌಡ್ ಕಮ್ಮಿ ಆಗಿದೆ. ಅದಕ್ಕೆ ನಿಮಗೆ ತೋರಿಸ್ತಾ ಇದೀನಿ. ನೋಡಿ ಗೈಸ್, ಸಖತ್ ಇದೆ. ನಮ್ಮ ಶಿವಮೊಗ್ಗದಲ್ಲಿ ಇದೆ ಫಸ್ಟ್ ಟೈಮ್ ಇಂಥವೆಲ್ಲ ಜನ ಎಲ್ಲ ಇದ್ದಾರೆ ಹೆವಿ ಇಲ್ಲೆಲ್ಲ. ಬಟ್ ನಿಮಗೆ ಫುಲ್ಲು ಹತ್ರದಿಂದ ತೋರಿಸ್ತಾ ಇದ್ದೀನಿ, ನೋಡಿ ಗೈಸ್. ಗೈಸ್ ಈಗ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವೀಗ ಮನೆಗೆ ಬಂದ್ವಿ. ಫುಲ್ಲು ಜನ ಇದ್ರು ಗೈಸ್. ನಮ್ಗೆ ಗೊತ್ತಲ್ಲ, ಶಿವಮೊಗ್ಗ ಆದ್ಮೇಲೆ ಫುಲ್ ಜನನೇ, ಏನೇ ಹೊಸದಾದ್ರು. ಸೊ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು. ಈಗ ನಮ್ಮ ಶಿಷ್ಯ ಕೊಟ್ಟಿದ್ದು ಗಾಡಿ ತಗೊಂಡು ಹೋಗೋ ಸಮಯ. ಸೊ ನಾವಲ್ಲಿ ಹೋಗಿ ಗಾಡಿ ತಗೊಂಡು ಹಾಗೂ ನಾಳೆ ಟ್ರಿಪ್ಪಿಗೆ ಹೋಗ್ತಾ ಇದೀವಿ, ಅದಕ್ಕೂ ಸ್ವಲ್ಪ ಪ್ಲಾನ್ ಮಾಡಬೇಕು. ಲಾಗ್ ಮೇಲೆ ಲಾಗು ಇನ್ಮೇಲಿಂದ ಗೈಸ್. ಫಸನ್ ಯುವರ್ ಸೀಟ್ ಬೆಲ್ಟ್ಸ್, ಸ್ಟೇ ಟ್ಯೂನ್ಡ್ ಆಗಿರಿ. ಸೊ ಈಗ ದೇವಸ್ಥಾನದ ಕಾರ್ಯಕ್ರಮ ಮುಗೀತು, ನೆಕ್ಸ್ಟ್ ಗಾಡಿ, ನೆಕ್ಸ್ಟ್ ಮತ್ತೆ ಸಂಜೆ ನಮ್ಮ ದೈವಜ್ಞ ದೇವಸ್ಥಾನ, ಆಮೇಲೆ ಟ್ರಿಪ್ ಪ್ಲಾನ್. ಸೊ ಲೆಟ್ಸ್ ಗೋ. ಒಮ್ಮೆ ಕೇಕ್ ತೊಗೊಂಡೋಗಿ ಬಂದಿದ್ದೀವಿ ಗಾಡಿ ತೊಗೊಳಕ್ಕಿಂತ ಮುಂಚೆ. ಇದರಲ್ಲಿ ಇರೋದು 2 ಕೇಕ್ ಇದೆ, ಎಲ್ಲ ಖಾಲಿ ಆಗಿದೆ. ನೋಡೋಣ ಯಾವ್ದೊಂದು ತೊಗೊಳೋಣ. ಅಮ್ಮ ಏನ್ ಅನಿಸ್ತಾ ಇದೆ? ಒಂದ್ ತಗೊಂಡೋಗಲ್ಲ, ನಿಮ್ ತಮ್ಮ ತಗೊಂತ ಇದ್ದಾನಲ್ಲ ಗಾಡಿ. ನಮ್ಮ ಶಿಷ್ಯ ಕೂಟಿ ತಗೊಂತ ಇದ್ದಾನೆ. ಒಳ್ಳೇದೊಂದ್ ಕೇಕ್ ತಗೊಂಡೋಗೋಣ, ಸರ್ಪ್ರೈಸ್ ಕೊಡೋಣ. ಸರ್ಪ್ರೈಸ್ ಕೊಡೋಣ ಅಂತ ಒಂದು ಕೇಕ್ ತೊಗೊಂಡು ಹೋಗ್ತಾ ಇದೀವಿ ಗೈಸ್, ನಾನು ನಮ್ಮ ಅಮ್ಮ. ಸೊ ಅವರೆಲ್ಲ ಅಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ನಾವು ಈಗ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸಿ ಈಗ ಗಾಡಿ ಹತ್ರ ಹೋಗ್ತಾ ಇದೀವಿ. ಲೆಟ್ಸ್ ಸರ್ಪ್ರೈಸ್ ದೆಮ್ ಬ್ರೋ. ಗೈಸ್ ನಾನು ನಮ್ಮ ಅಮ್ಮಂಗೆ ಪುಂಡ ಸೂರು ಬರ್ಸೋಣ ಅಂದ್ರೆ ಬೇಡ ಅಂತಿದ್ದಾರೆ. ಯಾಕೆ ಅಂತ ನೀವ್ ಹೇಳಿ. ಪುಂಡ ಸುರು ಬೇಡ, ಬರೀ ಸುರು ಸಾಕು. ಅವನ ಪುಂಡ ಪಿಕ್ಚರ್ ನೋಡೇ ಈಗ FJ ತಗೊಂತ ಇದ್ದಾನೆ. ಅದಕ್ಕೆ ಅಂದೆ ನಾನು, ಚಿಕ್ಕಪ್ಪನ ಮಗ ತಗೊಂತಿದ್ದಾನ. ಅದಕ್ಕೆ ನಾನು ಅಂದೆ ಪುಂಡ ಸೂರು ಅಂತಾನೆ ಬರ್ಸಿ ಅಂತ. ಬಟ್ ನಮ್ಮ ಅಮ್ಮ ಬೇಡ, ಅಜೀಬಾಗಿರುತ್ತೆ ಅಂತಿದ್ದಾರೆ. ಬನ್ನಿ ಗೈಸ್, ಬೇಗ ತಗೊಂಡು ಹೋಗೋಣ. ಫೈನಲಿ ನಮ್ಮ ಶಿಷ್ಯ ಕೋಟಿ ಗಾಡಿ ತಗೊಂತ ಇದ್ದಾನೆ. ಇಲ್ಲಿ ನಮ್ಮ ಚಿಕ್ಕಮ್ಮ ಫುಲ್ ಖುಷಿಯಲ್ಲಿ ಬೇಡ ಅಂತಂದು ಈ ಗಾಡಿ ತಗೊಂಡಿರಿ. ಏನ್ ಅನ್ಸ್ತಿದೆ? ಫುಲ್ ಎಕ್ಸೈಟೆಡ್. ಲೆಕ್ಕ ಮಾಡ್ರು, ನಾನು ಏನಕ್ಕೆ ಲೆಕ್ಕ ನೀವು ಮಾಡ್ರಿ, ಆಮೇಲೆ ನಾನು ಕೊಡ್ತೀನಿ. ಕ್ಯಾಶ್ ಕೊಟ್ರೆ ಇಮಿಡಿಯೇಟ್ ಆಗಿ ಗಾಡಿ ಡೆಲಿವರಿ ಮಾಡ್ತೀರಾ? ನೀನ್ ತಗೋತೀನಿ ಅಂತ ಹೇಳು, ರೋಡ್ ಟ್ಯಾಕ್ಸು ಇನ್ಸೂರೆನ್ಸು ಎಲ್ಲ ನಾನು ಸ್ವಂತ ಖರ್ಚಿನಲ್ಲಿ ಕಟ್ಕೊಡ್ತೀನಿ. ಯಾವ ಗಾಡಿ ಅಂತ ಗೆಸ್ ಮಾಡಿ. ಈ ಗಾಡಿ ಒಂದು ಪಿಕ್ಚರ್ ಅಲ್ಲಿ ಬರುತ್ತೆ, ಲೂಸ್ ಮದನ್ ಆ ಪಿಕ್ಚರ್ ಅಲ್ಲಿ ಬರುತ್ತೆ, ಅದ್ರ ತಗೊಂಡ್ ಇದಾಗಿರೋದು. ನುಗ್ದ ಗಾಡಿ ಒಳಗೆ.
ಸ್ವಲ್ಪ ನೋಡಿದ್ರೆ ಅಷ್ಟು ಐತ್ರಿ. ಪುಂಡ ಸೂರಜ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಕೇಕಲ್ಲಿ ಹಂಗೆ ಹಾಕ್ಸಿರೋದು ಪುಂಡ ಸೂರಜ್ ಅಂತ. ನಾವ್ ಅಮ್ಮ ಆಮೇಲೆ ಬೇಡ ಅಂದಿದ್ದೀವಿ, ಸುಮ್ಮನಾಗಿದ್ದೀವಿ, ಇಲ್ಲ ಅಂದ್ರೆ ಹಂಗೆ ಹಾಕ್ಸ್ತಿದ್ದೆ. ಏನಂತೀರಿ? ಹಿಂದೆ ಗಾಡಿ ಬೀಳ್ತಾ ಇದೆ. ಈಗ ನಿಮ್ ಸ್ಕೂಟಿ ನಿಮ್ದಾ? ನಮ್ ಪ್ರಕಾಶ್ ಪಾಪ ಅಂತೂ ಫುಲ್ ಖುಷಿ ಆಗ್ಬಿಟ್ಟೆ, ಜಾಲಿ ಇವತ್ತು. ಪಾರ್ಟಿ ಬೇಕಪ್ಪ ಶಿಷ್ಯ, ಆರ್ಸಿದ್ರೆ ಏನಿಲ್ಲ, ಈ ಸಲ ನಿನಗೆ ನಾನು ಆರಿಸ್ತೀನಿ. ಏನಂತೀರಿ? ಏನಿಲ್ಲಪ್ಪ, ಖುಷಿ ಆಗ್ತಿದೆ ತಗಂತಿದ್ದಾನೆ ಅಂತ. ಈ ವರ್ಷ ನಮ್ ಶಿಷ್ಯ ಫುಲ್ ಸ್ಟಾರ್ ಇದಪ್ಪ. ಐಫೋನ್ ತಗೊಂಡ, ಅವ್ರ ಅಮ್ಮ ಬೈತಾರಿ ನನ್ ಮಗನ್ ಜೊತೆ ಸೇರಲ್ಲ, ಹಾಳಾಗ್ತಿದ್ದಾನೆ ಅವನು ಅಂತ. ನನ್ ಜೊತೆ ಸೇರ್ ಹಾಳಾಗ್ತಿದ್ದಾನೆ, ಐಫೋನ್ ತಗೊಂಡ, ಗಾಡಿ ತಗೊಂಡ, ಸ್ಟಾರ್ ಇದೆ ಶಿಷ್ಯ ನಿಂದ ಈ ಸತಿ. ತೆಗಿಯಮ್ಮ, ಕಂಗ್ರ್ಯಾಚುಲೇಷನ್ಸ್. ಫಾಲ್ಸ್ ಮಾಡ್ದ, ತೆಗಿಬೇಕಾದ್ರೆ ಫಾಲ್ಸ್ ಮಾಡ್ದ ಅಲ್ಲಿ. ಹೊಡಿಬಿಡತಾಳ, ಹಂಗ್ ತೆಗಿಬೇಡ. ಫಸ್ಟ್ನೇ ಸತಿ ಫಾಲ್ಸ್ ಮಾಡಿದ್ಯಾ, ಸೆಕೆಂಡ್ನೇ ಸತಿ ಟ್ರೂ ಮಾಡು. ಮತ್ತದೇ ಫಾಲ್ಸ್ ಮಾಡ್ದ, ಇನ್ನೇನು ಆ ಗಾಡಿ ಫುಲ್ ತೆಗಿಯೋ. ಎಲ್ಲರ್ಕಿಂತ ಹುಮ್ಮಸ್ ಜಾಸ್ತಿ ಇರೋದು ನಮ್ಮ ಅಮ್ಮಂಗೆ ಇಲ್ಲಿ ನೋಡಿದ್ರಿ. ಫಾಲ್ಸ್ ಮಾಡ್ಬೇಡ. ಇವಳು ಇಲ್ಲಿ ದೊಡ್ಡ ಫಾಲ್ಸ್ ನೋಡಿ ಗೈಸ್, ಇಲ್ಲಿ ಕೆಳಗಡೆನೆ ಹೊಡೆದೆ. ಅಲ್ಲಿ ಹೊಡಿ ಅಂದ್ರೆ ಇಲ್ಲೇ ಹೊಡಿ. ಗೈಸ್ ಫಾಲ್ಸ್ ಆಯ್ತು. ಮ್ಯಾನ್, ಹೊಸ ಗಾಡಿ ತಗೊಂಡೆ, ಇದನ್ನೇ ಬೆಳಗ್ಗೆಯಿಂದ 1000 ಸತಿ ಹೇಳ್ದಲ್ಲೋ. ಇದೇ ಗಾಡಿ ತಗೊಂತ ಇರೋದು. ಈ ಗಾಡಿ ತಗೊಳಕ್ ಒಂದ್ ಕಾರಣ ಇದೆ. ಸ್ಫೂರ್ತಿ, ಆ ಗಾಡಿ ಕಾರಣ ಹೇಳೆ. ಅವ್ನ್ ಯಾವ ಪಿಕ್ಚರ್ ನೋಡಿ ಗಾಡಿ ತಗೊಂತಿರೋದು ಹೇಳು. ಹುಂಡ. ಈ ಕೇಕ್ ಮೇಲೆ ನನ್ ಪುಂಡ ಸೂರಜ್ ಅಂತ ಬರ್ತಾನ ಅಂತಿದ್ದೆ, ಬಟ್ ನಾವ್ ಅಮ್ಮ ಬೇಡ ಹಂಗೆಲ್ಲ ಬರ್ಸೋದು ಅಂತಂದಿದ್ದಕ್ಕೆ ಸಿಂಪಲ್ ಆಗಿ ಬರ್ಸಿದೀನಿ. ಬನ್ನಿ ಗೈಸ್, ಗಾಡಿ ತಗೊಳೋಣ. ನಾಳೆ ಟ್ರಿಪ್ಪಿಗೆ ಹೋಗ್ತಾ ಇದೀವಿ. ಬರೀ ಇಂಥದೆಯಾ? ನಾಳೆ ಟ್ರಿಪ್ಪಿಗೆ ಹೋಗ್ತಾ ಇದೀವಿ ಗಾಡಿಯಲ್ಲಿ. ವಯನಾಡಿ ಹೋಗ್ತಾ ಇದೀವಿ, ಅದಕ್ಕೆ ಗಾಡಿ ತಗೊಂತಿರೋದು. ಫೈನಲಿ ಇಟ್ಸ್ ಅಫಿಷಿಯಲ್, ಸೂರಜ್ ಟು ಪುಂಡ ಸೂರಜ್. ಪುಂಡ ಸೂರಜ್ ಅವ್ರು FZ ತಾಂಡ್ಯಾರೆ. ಸೋ ಎಕ್ಸೈಟೆಡ್. ಎಸ್, ಕಾಲೇಜಿಗಿಂದ ಫುಲ್ ಅವಳಿನೇ. ಹೊಸ ಗಾಡಿ ಇನ್ನ ಯಾರಿಗೂ ಕೂರ್ಸಿಲ್ಲ, ನೀನೇ ಫಸ್ಟ್. ಇದುವರೆಗೂ ಯಾರನ್ನೂ ಹತ್ತಿಲ್ಲ. ಕೇಕ್ ಕಟ್ ಮಾಡೋಣ ಗೈಸ್, ಆಮೇಲೆ ಕೇಕ್ ತಿನ್ಕೊಂಡು ಮನೆ ಹೋಗೋಣ. ಕಟ್ ಮಾಡೋಣ. ಕಾಣಂಗಿಲ್ಲ, ಯಾರು ಕಾಣಂಗಿಲ್ಲ. ನಾವು ಚೂರು ಕರೆಕ್ಟ್ ಮಾಡಿತ್ತು ಅಮ್ಮ. ನಮ್ ಸಬ್ಸ್ಕ್ರೈಬರ್ ತೋರಿಸ್ರಿ ಗೈಸ್, ನಮ್ ಸಬ್ಸ್ಕ್ರೈಬರ್ಸ್ ಎಲ್ಲ ಇದ್ದಾರೆ ನೋಡಿ. ನಮ್ ಸಬ್ಸ್ಕ್ರೈಬರ್ಸ್
ಸಬ್ಸ್ಕ್ರೈಬರ್ಸ್ ಅವರಲ್ಲ. ನಾನು ಡೇಟ್ ಅಲ್ಲಿ ಜಾಸ್ತಿ ತಿನ್ನೋಣ. ಅಣ್ಣ ಬರ್ರಿ. ಏ ಅಣ್ಣ ಇರ್ಲಿ ಇಲ್ಲಿ ಇಲ್ಲಿ ಏನ್ ತೊಂದರೆ ಏನ್ ಬರ್ರಿ ಅಣ್ಣ ಬರ್ರಿ ಅಣ್ಣ ಬರ್ರಿ ಅಣ್ಣ. ನೀವು ಸಾಮ್ ಸಮೀರ್ ನೋಡಿದೀರಾ? ಅವ್ರ ತಮ್ಮ ನನ್ನ ಜೂನಿಯರ್. ಹೌದಾ ಯಜಮಾನ್ರೆ? ಆಕಾಶ ತಿನ್ಸೋ. ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬ್ ಮಾಡ್ರ ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳಿ. ಹೇಳಮ್ಮ ಇನ್ನೊಂದ್ಸತಿ ಹೇಳಮ್ಮ. ಪ್ರಶ್ನಪ್ಪ ಗಾಡಿ ತಗೊಂಡಿರೋದಕ್ಕೆ ಏನ್ ಅನ್ಸ್ತಾ ಇದೆ? ಗಾಡಿ ತಗೊಂಡಿರೋದಕ್ಕೆ ಏನ್ ಅನ್ಸ್ತಾ ಇದೆ? ಖುಷಿ ಅನ್ಸ್ತಾ ಇದೆ. 2-3 ವರ್ಷದಿಂದ ತಗೋಬೇಕಂತ ಇದ್ನ ಅದು ಇವತ್ತು ಆಯ್ತು. ಅಲ್ಲಿ ಈಗ ಹುಡುಗಿ ಕರ್ಕೊಂಡು ಹೋಗೋದೇ ಇನ್ಮೇಲಿಂದ. ಅರ್ಧ ಗಾಡಿ ತಗೊಂಡಿರೋದು ಹುಡುಗಿಗೋಸ್ಕರ. ಹಾ ಬರೀ ಡೌಗಳು ಡಯಟ್ ಅಂತೀಯ ಮತ್ತೆ ತಿಂತಿಯಲ್ಲ ಶಿಕ್ಷ. ಗಾಡಿ ತಗೊಂಡು ಪೂಜೆ ತಗೊಂಡು ತಿನ್ನಕ್ ಬಂದಿದ್ದೀನಿ. ಗೈಸ್ ನಮ್ ಸದ್ಯ ನಮ್ಮಮ್ಮ ಯಾಕೋ ಇನ್ಫ್ಲೂಯೆನ್ಸರ್ ಆಗೋ ತರ ಕಾಣ್ತಾರೆ. ನನ್ಕಿಂತ ಬಾರಿ ಫಾಸ್ಟ್ ಇದಾರೆ ಅವ್ರು ಯಾಕೋ. ಏನಂತೆ ಬೈ? ನಮ್ದು ಆಲ್ ಟೈಮ್ ಫೇವ್ರೇಟ್ ಆದ ಇಂಡಿಯನ್ ಸ್ವೀಟ್ వచ్చి ಬಂದಿದ್ದೀವಿ ಸ್ವೀಟ್ ತಗೊಂಡು. ಸೊ ಒಂದು ಖುಷಿಯ ಸ್ವೀಟ್ ತಗೊಂತಾ ಇದ್ದಾನೆ ಗಾಡಿ ತಗೊಂಡು ಖುಷಿಗೆ. ಪೆಟ್ರೋಲ್ ಕೈ ಕಲ್ಸಿಯ ಪೆಟ್ರೋಲ್ ಆಮೇಲೆ ಹಾಕ್ಸೋಣ. ನನಗಂತೂ ತುಂಬಾ ಇಷ್ಟ ಇದೆ ಸ್ವೀಟ್. ನೀವು ಬನ್ನಿ ಟ್ರೈ ಮಾಡಿ. ಕ್ರೇಜ್ ಆಗಿರುತ್ತೆ ಸ್ವೀಟ್ಸ್ ಎಲ್ಲ. ಏನಂತೀರಾ ಗೈಸ್? ನನಗೆ ತುಂಬಾ ಇಷ್ಟ ಆಗೋ ಸ್ವೀಟ್ ಅಂದ್ರೆ ಇದು. ಕ್ರೇಜ್ ಆಗಿರುತ್ತೆ ಸ್ವೀಟ್ ತಗೊಂಡು ನಮ್ಮ ಅಪ್ಪಂಗೆ ಮತ್ತೆ ನಮ್ಮ ಮಾಮಂಗೆಲ್ಲ ಗಾಡಿ ತೋರಿಸ್ಬಿಟ್ಟು ಹೋಗೋಣ ಬನ್ನಿ. ಸಚಿನ್ ಅಣ್ಣ వచ్చింది ರೌಂಡ್. ಮಾವ ಹೆಂಗಿದೆ ಗಾಡಿ ಬಗ್ಗೆ ಒಂದು ರಿವ್ಯೂ ಕೊಡು ನೋಡೋಣ. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ ನನ್ನ ಸೆಲೆಕ್ಷನ್? ಗಾಡಿ ಹೆಂಗಿದೆ ಅಜ್ಜಿ? ಚೆನ್ನಾಗಿದೆ. ಇಷ್ಟ ಆಯ್ತಾ? ಇಷ್ಟ ಆಯ್ತು. ನಿನ್ನಂಗೆ ಇದೆ ಆ ಗಾಡಿ. ನೆಕ್ಸ್ಟ್ ನಾನು ಯಾವ ಗಾಡಿ ತರ್ಬೇಕು ಹೇಳಿ ಮೇಡಮ್? ಹೆಲಿಕಾಪ್ಟರ್ ತುಂಬಾ ದೂರ ಹೋಗ್ಬಿಟ್ಟಿದೆ. ಹೌದಾ? ಹೆಲಿಕಾಪ್ಟರ್ ತಗೊಂಬಂದು ನಮ್ಮನ್ನೆಲ್ಲ ಹೇಳ್ಸ್ಕೊಂಡು ಹೋಗು. ಅಷ್ಟೆಲ್ಲ ಬೆಳೆದಿಲ್ಲ ನಾವು ಹೆಲಿಕಾಪ್ಟರ್ ತಗೋಣ. ಅಷ್ಟು ಒಂದ್ ದಿವಸ ತಗೋಣ. ಅಷ್ಟೇ.